ಆತ್ಮೀಯ ಕೇಳುಗರೆ, ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಾವು ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ಪಡೆಯೋಣ. ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಸಮಾಜಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರೋ ಡಾಕ್ಟರ್ ಚಂದನ್ ಗೌಡ ಅವರು ನಮಗೆ ಈ ಮಾಹಿತಿಯನ್ನೆಲ್ಲ ಕೊಡ್ತಾ ಇದ್ದಾರೆ. ಚಂದನ್ ಗೌಡ ಅವರೇ, ನಿಮಗೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯ ಏನಿದು? ಇದರ ಗುರಿ ಏನು, ಉದ್ದೇಶ ಏನು? ಇದು ಇಡೀ ದೇಶದಲ್ಲೇ ಮೊಟ್ಟ ಮೊದಲಿಗೆ ಈ ಥರದೊಂದು ಖಾಸಗಿ ವಿಶ್ವವಿದ್ಯಾಲಯ ಮಾಡಿರೋದು. ಸಂಪೂರ್ಣವಾಗಿ ಇದು ಅಭಿವೃದ್ಧಿ ಮತ್ತು ಶಿಕ್ಷಣ ಈ ವಿಭಾಗಗಳಲ್ಲಿ ಒಂದು ಹೊಸ ಚಿಂತನೆಯನ್ನು ಯಾವ ರೀತಿಯಲ್ಲಿ ಮೂಡಿಸಬೇಕು ಅನ್ನೋ ಒಂದು ಉದ್ದೇಶ ನಮ್ಮದು. ಅದನ್ನು ವಿದ್ಯಾರ್ಥಿಗಳ ಮೂಲಕ ಅವರಿಗೊಂದು ಒಳ್ಳೆಯ ತರಬೇತಿ ಕೊಟ್ಟು ಅವರು ಹೊರಗೆ ಹೋಗಿ ಕ್ರಿಯಾತ್ಮಕವಾದ ಕೆಲಸಗಳು ತೊಡಕೋಬೇಕು ಅನ್ನೋದೇ ನಮ್ಮ ಉದ್ದೇಶ. ದೇಶದ ಅಭಿವೃದ್ಧಿಗಾಗಿ ಮಾಡ್ತಾ ಇರುವಂತಹ ಒಂದು ಕೆಲಸ ಅಂತ ತಾವು ಹೇಳಿದ್ರಿ. ಖಂಡಿತ. ಹಾಗಾದ್ರೆ ಯಾವ ವಿಷಯಗಳ ಮೂಲಕ ಈ ದೇಶದ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ? ಎರಡು ಮುಖ್ಯ ಕ್ಷೇತ್ರಗಳಲ್ಲಿ ನಾವು ದೊಡ್ಡ ಮೊತ್ತದ ಒಂದು ಬದಲಾವಣೆ ಕಾಣಬೇಕು ಅಂತ ಬಯಸಿದ್ದೀವಿ. ಒಂದು ಶಿಕ್ಷಣ ಕ್ಷೇತ್ರದಲ್ಲಿ, ಪ್ರಾಥಮಿಕ ಶಿಕ್ಷಣ ಹಾಗೂ ಉನ್ನತ ಶಿಕ್ಷಣ ಎರಡರಲ್ಲೂ ಅಷ್ಟೇ. ಇದರಲ್ಲಿ ನಮ್ಮ ಶಾಲಾ ವ್ಯವಸ್ಥೆಯಲ್ಲಿ ಬೋಧಕರ ಒಂದು ಟ್ರೈನಿಂಗ್ ಚೆನ್ನಾಗಿ ಮಾಡಿ ಶಾಲಾ ಶಿಕ್ಷಣವನ್ನು ಇಂಪ್ರೂವ್ ಮಾಡಬೇಕು ಅನ್ನೋದು ಒಂದು. ಅದ್ರ ಜೊತೆಗೆ ನಾವೀಗ ಏನು ಡೆವಲಪ್ಮೆಂಟ್ ಅಂತ ಕರಿತೀವಿ, ಡೆವಲಪ್ಮೆಂಟ್ ಒಳಗಿನ ವಿವಿಧ ಕ್ಷೇತ್ರಗಳಿದಾವಲ್ಲ, ಆರೋಗ್ಯ ಆಗಿರ್ಬೋದು ಅಥವಾ ಕಾನೂನು ಮತ್ತು ಆಡಳಿತ ಅಥವಾ ಸುಸ್ಥಿರತೆ ಅಂತಾರಲ್ಲ, ಸಸ್ಟೈನಬಿಲಿಟಿ, ಈ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೊಸ ಆಲೋಚನೆಗಳು ಯಾವ ರೀತಿಯಲ್ಲಿ ನಾವು ಕಾಣ್ಬೋದು, ವಿದ್ಯಾರ್ಥಿಗಳ ಮೂಲಕ ಈ ಕ್ಷೇತ್ರಗಳಿಗೆ ಯಾವ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿಸ್ಬೋದು ಅನ್ನೋದು ನಮ್ಮ ಉದ್ದೇಶ. ಅಂದ್ರೆ ಇಲ್ಲಿ ನೀವು ಮುಖ್ಯವಾಗಿ ಕೊಡುವಂತಹದ್ದು ಈ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ. ಖಂಡಿತ, ಸ್ನಾತಕೋತ್ತರ ಪದವಿ, ಸ್ನಾತಕ ಪೂರ್ವ ಪದವಿ ಇನ್ನೂ ನಾವು ಅಲ್ಲಿ ಶುರು ಮಾಡಿಲ್ಲ, ಮುಂದೆ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಈ ಸ್ನಾತಕೋತ್ತರ ಪದವಿ ಯಾವ ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಕಿ ಕೊಡ್ತೀರಾ? ವಿದ್ಯಾರ್ಥಿಗಳಿಗೆ ಎರಡು ಆಯ್ಕೆ ಇರುತ್ತೆ. ಒಂದು ಶಿಕ್ಷಣ, ಈ ಕ್ಷೇತ್ರದಲ್ಲಿ ಬೇರೆ ಬೇರೆ ಸ್ಪೆಷಲೈಸೇಷನ್ಗಳು ಮಾಡ್ಕೋಬಹುದು ಅವರು. ಪಠ್ಯ ಮತ್ತು ಬೋಧನೆ ಅಂತ ಒಂದು ಕ್ಷೇತ್ರ, ಶಾಲಾ ಪೂರ್ವ ಶಿಕ್ಷಣ ಹಾಗೂ ಶಾಲಾ ನಾಯಕತ್ವ ಅಭಿವೃದ್ಧಿ ಅನ್ನೋದು ಇನ್ನೊಂದು ಕ್ಷೇತ್ರ. ಅಭಿವೃದ್ಧಿಲಿ ಅವರು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಆರೋಗ್ಯ ಮತ್ತು ಪೌಷ್ಟಿಕತೆ, ಮತ್ತೆ ಕಾನೂನು ಮತ್ತು ಆಡಳಿತ, ಜೀವನಾಧಾರ ಕಸುಬುಗಳು, ಲೈವ್ಲಿಹುಡ್ ಅಂತಾರಲ್ಲ ಅದು, ಮತ್ತು ಪಬ್ಲಿಕ್ ಪಾಲಿಸಿ, ಸಾರ್ವಜನಿಕ ನೀತಿ ನಿಯಮ ಮತ್ತು ಸುಸ್ಥಿರತೆ, ಸಸ್ಟೈನಬಿಲಿಟಿ, ಈ ಕ್ಷೇತ್ರಗಳಲ್ಲಿ ಇವರು ಸ್ಪೆಷಲೈಸೇಷನ್ ಮಾಡ್ಕೋಬಹುದು. MA ಇನ್ ಎಜುಕೇಶನ್, MA ಇನ್ ಡೆವಲಪ್ಮೆಂಟ್, ಈ ಎರಡು ತರದ ಪದವಿಗಳನ್ನ ಕೊಡ್ತೀವಿ. ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ನಿಮಗೆ ಆರ್ಟ್ಸು, ಕಾಮರ್ಸು, ಸೈನ್ಸು, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ನು ಈ ಥರದ ಒಂದು ವಿಭಾಗದಲ್ಲಿ ಮುಗಿದು ಹೋಗುತ್ತೆ. ಆದರೆ ಇಲ್ಲಿ ಆ ಥರ ಅಲ್ಲ, ಅಭಿವೃದ್ಧಿಗೆ ಪೂರಕವಾದಂತಹ ಮತ್ತೆ ಬೇರೆ ಒಳ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೊಡ್ತೀರಿ. ಇದರಿಂದಾನೇ ಇದು ಬಹುಶಃ ಒಂದು ವಿಶಿಷ್ಟ ವಿಶ್ವವಿದ್ಯಾಲಯವಾಗಿ ನಮ್ಮ ಮುಂದೆ ನಿಲ್ಲತ್ತೆ. ಖಂಡಿತ. ಆಮೇಲೆ ಈ ವಿಭಾಗಗಳಲ್ಲಿ ಒಂಥರದ ಅಂತರ್ಶಿಸ್ತೀಯತೆಯನ್ನು ನಾವು ಎಂಕರೇಜ್ ಮಾಡ್ತೀವಿ. ಏನಿದು, ಇದಕ್ಕೆ ಸೇರೋದಕ್ಕೆ ಏನೆಲ್ಲ ಪ್ರಕ್ರಿಯೆ ಇದೆ, ಸ್ವಲ್ಪ ವಿವರಿಸ್ಬೋದಾ? ನಮ್ಗೆ ಯಾವ ಥರದ ವಿದ್ಯಾರ್ಥಿಗಳು ಬೇಕು ಅಂದರೆ, ಈ ಸಮಾಜದ ಸುಧಾರಣೆಗೆ ಹೇಗಾದರೂ ನಾವು ನಮ್ಮ ನಾವೇ ತೊಡ್ಕೋಬೋದಾ ಅನ್ನೋ ಒಂದು ತುಡಿತ ಇರುತ್ತಲ್ಲ, ಅಂಥ ವಿದ್ಯಾರ್ಥಿಗಳೇ ನಮ್ಗೆ ಬೇಕಾಗಿರೋದು. ಸೊ ಈ ಕಾರಣದಿಂದ ಯಾವ ವಿಭಾಗದಲ್ಲಾರು ಅವರು ಪದವಿ ಪಡ್ಕೊಂಡಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಈ ನಮ್ಮ ಎರಡು ಸ್ನಾತಕೋತ್ತರ ಪದವಿಗಳಿಗೆ ಎಲ್ಲರಿಗೂ ಅರ್ಹತೆ ಇದೆ. ಎಂಟ್ರೆನ್ಸ್ ಎಕ್ಸಾಮ್ ಒಂದು ಮಾಡಬೇಕಾಗುತ್ತೆ. ಅರ್ಹತೆ ಅಂದರೆ ಅದೇನೆ, ನಿಮ್ಮ ಒಂದು ಪ್ರವೇಶ ಪರೀಕ್ಷೆಯ ಮೂಲಕ ಅವರು ನಿಮ್ಮ ವಿಶ್ವವಿದ್ಯಾಲಯವನ್ನು ಸೇರಬಹುದು. ಪ್ರವೇಶ ಪರೀಕ್ಷೆ ಇರುತ್ತೆ. ಆ ಪ್ರವೇಶ ಪರೀಕ್ಷೆ ಪಾಸ್ ಮಾಡಿದ ವಿದ್ಯಾರ್ಥಿಗಳಿಗೆ ಯಾವುದೇ ಥರದ ಅಡಚಣೆಗಳು ಇಲ್ಲದ ಹಾಗೆ ನಾವು ನೋಡ್ಕೋತೀವಿ. ಆರ್ಥಿಕ ಕೊರತೆ ಇರುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪೂರ್ಣ ಪ್ರಮಾಣದ ಅಥವಾ ಭಾಗಶಃ ವಿದ್ಯಾರ್ಥಿ ವೇತನ ನೀಡುವ ಮೂಲಕ ಅವರು ಓದು ನಿಲ್ಲಿಸದಂತೆ ನಾವು ಯತ್ನಿಸುತ್ತೇವೆ. ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡಲು ತಮ್ಮ ನೌಕರಿಗಳನ್ನು ಬಿಟ್ಟು ಬರುವ ಅಭ್ಯರ್ಥಿಗಳಿಗೆ ಮಾಸಿಕ ಆರ್ಥಿಕ ನೆರವು ನೀಡಲಾಗುವುದು. ನಮ್ಮ ಪ್ರವೇಶ ಪರೀಕ್ಷೆಗಳಲ್ಲಿ ಯಶಸ್ಸು ಕಂಡ ಪ್ರತಿಯೊಂದು ವಿದ್ಯಾರ್ಥಿಗೂ ತಮ್ಮ ವಿದ್ಯಾಭ್ಯಾಸ ಮಾಡಲು ಅಗತ್ಯವಾದ ಆರ್ಥಿಕ ಸಹಾಯವನ್ನು ನಾವು ನೀಡುತ್ತೇವೆ. ಒಂದು ಹಂತಗಳನ್ನು ತಗೊಳ್ಳೋಣ. ಈಗ ನಾವು ಸೇರಬೇಕು ಅಂತಂದ್ರೆ ಮೊದಲಿಗೆ ಅರ್ಜಿಯನ್ನು ಸಲ್ಲಿಸಬೇಕು. ಯಾವಾಗ ಅರ್ಜಿಯನ್ನು ಸಲ್ಲಿಸಬೇಕು? ಈ ಫೆಬ್ರವರಿ 7 ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಈ ಅರ್ಜಿ ನಿಮಗೆ ನಮ್ಮ www.azimpremversity.edu.in ಹೌದು, ಇಲ್ಲಿಗೆ ಹೋದ್ರೆ ಅರ್ಜಿ ಸಿಗುತ್ತೆ. ಅರ್ಜಿ ಸಿಗುತ್ತೆ. ಆಮೇಲೆ ಒಂದು ಶುಲ್ಕರಹಿತ ಒಂದು ಫೋನ್ ನಂಬರ್ ಇದೆ. ನೀವು ಅದಕ್ಕೆ ಮಾಡಿದ್ರೆ ಬೆಳಗ್ಗೆ 9 ಉಚಿತ ಕರೆ, ಬೆಳಗ್ಗೆ 9 ರಿಂದ 5 ನೀವು ಮಾಡಿದ್ರೆ ಎಲ್ಲಾ ತರದ ಮಾಹಿತಿನೂ ಅವ್ರು ನಿಮ್ಗೆ ಕೊಡ್ತಾರೆ. 1800-266-2001 ಇಲ್ಲಿಗೆ ಕರೆ ಮಾಡಿ ಏನಾದರೂ ಮಾಹಿತಿ ಬೇಕು ಅಂತಂದ್ರೆ ನಾವು ಪಡ್ಕೊಳ್ಬಹುದು. ದೂರವಾಣಿ ಸಂಖ್ಯೆ ನಾನು ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. 1800-266-2001 ಇದಕ್ಕೆ ಕರೆ ಮಾಡಿ ಸಹ ನಾವು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಪಡ್ಕೊಳ್ಬಹುದು. ಈಗ ಅರ್ಜಿಯನ್ನು ಸಲ್ಲಿಸಿದ ನಂತರ ಏನು ಅಂತ ಹೇಳ್ತೀರಾ ಚಂದನ್ ಗೌಡ ಅವರೇ?
ಫೆಬ್ರವರಿ 16ರಂದು ಒಂದು ಪ್ರವೇಶ ಪರೀಕ್ಷೆ ಇರುತ್ತೆ, ಭಾನುವಾರ. ಫೆಬ್ರವರಿ 7 ಕಡೆಯ ತಾರೀಕು ಅರ್ಜಿ ಸಲ್ಲಿಸಕ್ಕೆ, ಫೆಬ್ರವರಿ 16 ಪ್ರವೇಶ ಪರೀಕ್ಷೆ ಇದೆ. ಹೌದು, ಇದು ದೇಶದ ಬೇರೆ ಬೇರೆ ನಗರಗಳಲ್ಲಿ ನಡೆಯುತ್ತೆ, ಬೆಂಗಳೂರಲ್ಲೂ ನಡೆಯುತ್ತೆ. ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರವೇಶ ಪರೀಕ್ಷೆ ಇರುತ್ತೆ? ಇದು ನಿಮ್ಮ ಸಮಾಜದ ಬಗ್ಗೆ ನಿಮ್ಮ ತಿಳುವಳಿಕೆ ಏನು ಅನ್ನೋ ಒಂದು ಕಾಳಜಿ, ಕಳಕಳಿ ಇವನ್ನು ಪರೀಕ್ಷೆ ಮಾಡಲಾಗತ್ತಾ? ಇದು ಮತ್ತೆ ಇಂದಿನ ಸುದ್ದಿ ಸಮಾಚಾರಗಳ ಬಗ್ಗೆ ಎಷ್ಟು ತಿಳುವಳಿಕೆ ಇದೆ ಅನ್ನೋದು, ಸಾಮಾನ್ಯ ಜ್ಞಾನ ಇವುಗಳ ಪರೀಕ್ಷೆ ಆಗುತ್ತೆ. ಇದೆಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಗಳ ರೀತಿಲಿ ಇರುತ್ತೆ. ನಮ್ಮಲ್ಲಿ MA ಡೆವಲಪ್ಮೆಂಟ್ ಕೋರ್ಸ್ಗೆ 200 ಜನರಿಗೆ ನಾವು ಅಡ್ಮಿಷನ್ ಕೊಡ್ತೀವಿ. ಎಜುಕೇಷನಲ್ಲಿ 150 ಜನರಿಗೆ ಅಡ್ಮಿಷನ್ ಕೊಡ್ತೀವಿ. ಒಂದು ಆತ್ಮೀಯವಾದ ವಾತಾವರಣದಲ್ಲೇ ಕಲಿಕೆ ನೀಡಬೇಕು ಅನ್ನೋದು ನಮ್ಮೊಂದು ದೃಢವಾದ ಒಂದು ನಂಬಿಕೆ. ಹಾಗಾಗಿ ಒಂದು ಹೇಳಲೇಬೇಕಾದ ಅಂಶ ಏನು ಅಂದರೆ, ಈ ವಿದ್ಯಾರ್ಥಿಗಳು ಬೇರೆ ಉದ್ಯೋಗದಲ್ಲಿದ್ದರೂ ಕೂಡ ಅದನ್ನು ಬಿಟ್ಟು ಬಂದು ನಮ್ಮಲ್ಲಿ ಸೇರ್ಕೋಬೋದು. ಈ ಥರದ್ದು ನಮ್ಮಲ್ಲಿ ಬಂದಿದ್ದಾರೆ ಸುಮಾರು ಜನ. ಇಂಜಿನಿಯರ್ಗಳಿದ್ದಾರೆ, ಡಾಕ್ಟರ್ಗಳು, ಡೆಂಟಿಸ್ಟ್ಗಳು, ಫಾರ್ಮಸಿಸ್ಟ್ಗಳು ಅವ್ರ ಕೆಲಸ ಬಿಟ್ಟು ಬಂದು ಓದಿದ್ದಾರೆ. ಅಂಥವರಿಗೆ ನಮ್ಮಲ್ಲೊಂದು ಹಣದ ನೆರವು ಸಿಗುತ್ತೆ. ಅಲ್ಲ, ಈಗ ಕೆಲಸ ನಾವು ಅದಕ್ಕೆ ಹೋಗಕ್ಕೆ ಮುಂಚೆ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿದೆ, ತೇರ್ಗಡೆಯಾದ ನಂತರ ನೇರವಾಗಿ ನಾವು ಅಲ್ಲಿ ಹೋಗ್ತೀವಿ ಅಥವಾ ಏನಾದರೂ ಇಂಟರ್ವ್ಯೂಸು, ಸಂದರ್ಶನಗಳು ಈ ಥರದ್ದು ಏನಾದರೂ ಇರುತ್ತಾ? ಇಂಟರ್ವ್ಯೂ ಇರುತ್ತೆ. ಪರೀಕ್ಷೆ ಆದ ನಂತರ ಅದರಲ್ಲಿ ಪಾಸ್ ಆಗಿರೋರ್ದು ಒಂದು ಇಂಟರ್ವ್ಯೂ ನಡೆಯುತ್ತೆ. ಸಂದರ್ಶನದಲ್ಲಿ ಯಾವ ಥರದ ಸಂದರ್ಶನ ಇರುತ್ತದೋ, ಅವ್ರು ಯಾವುದ್ರಲ್ಲಿ MA ಮಾಡಬೇಕು ಅಂತ ಅವ್ರಿಗೆ ಇಚ್ಛೆ ಇರುತ್ತೋ ಅದ್ರ ಬಗ್ಗೆ ಅವ್ರ ಜ್ಞಾನ ಎಷ್ಟು ಅಂತಲೂ ತಿಳ್ಕೊತೀವಿ. ಆಮೇಲೆ ಅವ್ರ ಅನುಭವ, ಅವರ ಸಾಮಾಜಿಕ ಕಳಕಳಿ, ಬಹುಶಃ ಅದನ್ನು ಸೂಕ್ಷ್ಮವಾಗಿ ಗಮನಿಸಲಾಗತ್ತೆ. ಖಂಡಿತ. ಈಗ ತಾವು ಒಂದು ಮಾತು ಹೇಳಿದ್ರಿ, ದೇಶಾದ್ಯಂತ, ಬೆಂಗಳೂರು ಸೇರಿ ದೇಶಾದ್ಯಂತ ಇದರ ಪ್ರವೇಶ ಪರೀಕ್ಷೆಗಳು ನಡೆಯುತ್ತೆ ಅಂತ. ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯ ಇರೋದು ಬೆಂಗಳೂರಲ್ಲಿ. ಕರ್ನಾಟಕದವ್ರಿಗೆ ಏನಾದರೂ ಆದ್ಯತೆ ಇದೆಯಾ? ನಮ್ಮ ವಿಶ್ವವಿದ್ಯಾಲಯ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಆದ್ಯತೆ ಕೊಡಬೇಕು ಅನ್ನೋ ಒಂದು ನಿಲುವು ತಗೊಂಡಿದೆ. ಸೊ ಈ ಪ್ರವೇಶ ಪರೀಕ್ಷೆ ಬರೆಯೋರಲ್ಲಿ ಕರ್ನಾಟಕ ವಿದ್ಯಾರ್ಥಿಗಳಿಗೆ ನಾವು ಒಂದು ವಿಶೇಷ ಆದ್ಯತೆ ಕೊಡ್ತೀವಿ. ಈ ನಮ್ಮ ಪ್ರವೇಶ ಪರೀಕ್ಷೆ ಬರೆಯೋಕ್ಕೆ ಯಾವುದೇ ಥರದ ವಯಸ್ಸಿನ ಮಿತಿ ಇಲ್ಲ. ವಿದ್ಯಾಭ್ಯಾಸದ ನಂತರ ಮತ್ತೆ ಕೆಲಸ ನಂತರ ಏನು ಮಾಡೋದು ಅವರು? ಇಲ್ಲಿವರೆಗೆ ನಮ್ಮ ಅನುಭವದಲ್ಲಿ ನಮ್ಮ ಯೂನಿವರ್ಸಿಟಿಯಿಂದ ಪದವಿ ಪಡ್ಕೊಂಡು ಹೋಗಿರೋ ವಿದ್ಯಾರ್ಥಿಗಳು ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಕ್ಕಿದೆ. ನಮ್ಗೆ ಉದ್ಯೋಗ ಹುಡುಕಕ್ಕೆ ಅಂತಲೇ ಒಂದು ಇಲಾಖೆ ಇದೆ ನಮ್ಮ ಯೂನಿವರ್ಸಿಟಿಲಿ. ಅವ್ರ ಹುಡುಗರಿಗೆ ಅವರ ಆಸಕ್ತಿ ನೋಡಿ ಎಲ್ಲೆಲ್ಲಿ ಅವ್ರಿಗೆ ಇಷ್ಟವಾಗಂಥ ಕೆಲಸಗಳಿರ್ಬೋದು ಅನ್ನೋದು ಗುರುತಿಸಿ ಅವರಿಗೆ ಕೆಲಸ ಸಿಗುವ ವ್ಯವಸ್ಥೆ ಮಾಡಿಕೊಡ್ತಾರೆ. ಸುಮಾರು ಯಾವ ಥರದ ಕೆಲಸಗಳು ಸಿಗುತ್ತೆ ಇವರಿಗೆ? ಯಾಕೆಂದರೆ ಈ ಅಭಿವೃದ್ಧಿ ಮತ್ತು ಶಿಕ್ಷಣ ಹೇಳಿದ್ರಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಕ್ಷೇತ್ರಗಳಲ್ಲೇ ಸರ್ಕಾರೇತರ ಸಂಸ್ಥೆಗಳಾಗಿರ್ಬೋದು ಅಥವಾ ಸ್ವಯಂ ಅವರೇ ಒಂದು ಇನಿಷಿಯೇಟಿವ್ ತಗೊಂಡು ಮಾಡೋ ಅಂಥ ಅವಕಾಶಗಳು ಇರ್ತವೆ ಕೆಲವುದರಲ್ಲಿ. ಆಮೇಲೆ ಸರ್ಕಾರದ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗುವಂಥ ಕೆಲಸಗಳು ಇರುತ್ತೆ. ವಿವಿಧ ಕ್ಷೇತ್ರಗಳಲ್ಲಿ ನಮ್ಮ ಹುಡುಗರು ಕೆಲಸಕ್ಕೆ ಸೇರಿದ್ದಾರೆ. ಇಲ್ಲಿವರೆಗೆ ತಾವು ಹೇಳಿದ 4 ವರ್ಷದಿಂದ ಅದು ಪ್ರಾರಂಭ ಆಗಿದೆ. ಈ 4 ವರ್ಷದಲ್ಲಿ ಓದಿ ಮುಂದಕ್ಕೆ ಹೋಗಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಉದ್ಯೋಗ ಸಿಕ್ಕಿದೆ ಅಂತ ತಾವು ಹೇಳ್ತಿದ್ದೀರಿ. 100% ಹುಡುಗರಿಗೆ ಎಲ್ಲರಿಗೂ ಸಿಕ್ಕಿದೆ. ಡಾಕ್ಟರ್ ಚಂದನ್ಗೌಡ ಅವರೇ, ಈಗ ನೀವು ಹೇಳ್ತಾ ಇರೋದು ನೋಡಿದ್ರೆ ಉದ್ಯೋಗ ಅವಕಾಶಗಳು ಚೆನ್ನಾಗಿದೆ, ಮತ್ತು ನಾವು ತಡ ಮಾಡಲೇಬಾರದು, ಅರ್ಜಿಯನ್ನು ಸಲ್ಲಿಸಲೇಬೇಕು ಆಸಕ್ತಿ ಇರೋರು. ಹಾಗಾದರೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸೋದಕ್ಕೆ ಕಡೆಯ ದಿನಾಂಕ ಯಾವುದು ಮತ್ತು ಮಾಹಿತಿಯನ್ನು ಎಲ್ಲಿ ಪಡಿಬೋದು ಹೇಳಿ? ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯ ಈ ವರ್ಷ ಶುರುವಾಗೋ ಕೋರ್ಸ್ಗಳಿಗೆ ಫೆಬ್ರವರಿ 7 ಕಡೆ ದಿನಾಂಕ ಅರ್ಜಿ ಸಲ್ಲಿಸೋ ದಿನಾಂಕ. ಬಟ್ ಅಷ್ಟಂಗ ಹುಡುಗರು ಕಾಯೋದು ಬೇಡ. ಆಸಕ್ತಿ ಇದ್ದವ್ರು ಈಗಲೇ ನಮ್ಮ ವೆಬ್ಸೈಟ್ ಇದೆಯಲ್ಲ, ವೆಬ್ಸೈಟನ್ನು ಮತ್ತೊಮ್ಮೆ ನಾವು ಹೇಳ್ಬಿಡ್ಬೋದು ಅನ್ಸುತ್ತೆ. www.azimpremji ಅಜೀಂ ಪ್ರೇಮ್ಜಿ university.edu.in ಈ ವೆಬ್ಸೈಟಿಗೆ ಹೋದರೆ ಅಲ್ಲಿ ನಮ್ಮ ಅಪ್ಲಿಕೇಶನ್ ಫಾರ್ಮ್ ಅಲ್ಲೇ ಇರುತ್ತೆ. ಅದನ್ನು ಡೌನ್ಲೋಡ್ ಮಾಡಿ ಭರ್ತಿ ಮಾಡಿ ಪೋಸ್ಟ್ ಮೂಲಕ ಕಳಿಸ್ಕೊಡ್ಬೇಕಾಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಏನು ಮಾಡಬೇಕು? ಒಂದು ಉಚಿತ ಕರೆ ಮಾಡುವ ಒಂದು ಫೋನ್ ನಂಬರ್ ಇದೆ. ಅದು ಬೆಳಗ್ಗೆ 9ರಿಂದ 5 ಗಂಟೆವರೆಗೂ ಅಲ್ಲಿ ಯಾರಾದರೂ ಇರ್ತಾರೆ. ಆ ಫೋನ್ ನಂಬರು 1800 266 2001 1800266201. ಇಲ್ಲಿಗೆ ಕರೆ ಮಾಡಿದ್ರೆ ಮಾಹಿತಿ ಅವರಿಗೆ ಸಿಗುತ್ತೆ. ಒಂದು ವಿಷಯ ಹೇಳಲೇಬೇಕು ಅಂದರೆ, ಈ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿರೋ ಬೋಧಕರಿದಾರಲ್ಲ, ಅವ್ರು ಉತ್ತಮ ದರ್ಜೆಯ ವಿಶ್ವವಿದ್ಯಾಲಯಗಳಿಂದ ಸಂಶೋಧನೆ ಮಾಡಿ ಪದವಿಗಳನ್ನು ಪಡ್ಕೊಂಡಿದ್ದಾರೆ. ಇವ್ರ ಜೊತೆ ಸಾಕಷ್ಟು ಸಾಮಾಜಿಕ ಕೆಲಸ ಮಾಡಿರೋ ಸಮಾಜ ಕಾರ್ಯಕರ್ತರು ಇದ್ದಾರೆ. ಒಂಥರದ ವಿಶೇಷವಾದ ಕಲಿಕಾ ವಾತಾವರಣ ಇದೆ. ಡಾಕ್ಟರ್ ಚಂದನ್ಗೌಡ ಅವರೇ, ಇಲ್ಲಿವರೆಗೆ ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಅರ್ಜಿ ಸಲ್ಲಿಸೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ಧನ್ಯವಾದ.